ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಿ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿದಂತಹ ಒಂದು ಸಂದರ್ಭ ಏನಿತ್ತಂದರೆ ತುಂಬಾ ಕರಾಳ ದಿನ ಅದು. ಯಾಕೆಂದರೆ ಕೋವಿಡ್ ಟೈಮು. ಸೊ 2020 ಜೂನಲ್ಲಿ ನಾನು ನನ್ನ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ಆ ಒಂದು ಟೈಮ್ನಲ್ಲಿ ಒಂದು 40,000 to 50,000 ಅಮೌಂಟನ್ನು ನಾನು ಈ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ತಂದಿರ್ತೀನಿ. ಆ ಒಂದು 50,000 ಏನು ಅಮೌಂಟ್ ಇತ್ತು, ಬಿಟ್ವೀನ್ 48K ಏನೋ ಇತ್ತು. ಸೊ ಆ ಒಂದು 48K ನಾನು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೆ. ದಟ್ಟು ಡಿಫ್ರೆಂಟ್ ಸೆಕ್ಟರ್ಸಲ್ಲೇ ಮಾಡಿದೆ, ಡಿಫ್ರೆಂಟ್ ಸ್ಟಾಕ್ಸಲ್ಲೂ ಮಾಡಿದೆ. ಈ ಒಂದು ಸ್ಟಾಕ್ಸ್ ಏನಿದೆ ಈಗ ಮಲ್ಟಿ ಬ್ಯಾಗರ್ಸ್ ಆಗಿದೆ. ಸೊ ಆ ಒಂದು ಮಲ್ಟಿ ಬ್ಯಾಗರ್ಸ್ ಆದಂತಹ ಸ್ಟಾಕ್ಸ್ನು ನಿಮಗೆ ನೇಮ್ ಮಾಡ್ತೀನಿ. ಪ್ರತಿಯೊಂದು ಸ್ಟಾಕು ಆಗಿದೆ ಎಕ್ಸೆಪ್ಟ್ ಒಂದು ಸ್ಟಾಕ್ ಬಿಟ್ಟು. ಆ ಒಂದು ಸ್ಟಾಕು 0 ರಿಟರ್ನ್ಸನ್ನು ಜನ್ರೇಟ್ ಮಾಡಿದೆ. ಮಿಕ್ಕ ಎಲ್ಲ ರೀತಿಯಾದಂತಹ ಸ್ಟಾಕ್ಸು ಸಹ ಒಳ್ಳೆ ರೀತಿಯಾದಂತಹ ಒಂದು ರಿಟರ್ನ್ಸನ್ನು ಜನ್ರೇಟ್ ಮಾಡಿದೆ. ಬಟ್ ಆ ಒಂದು ಒಳ್ಳೆ ರೀತಿಯಾದಂತಹ ರಿಟರ್ನ್ಸನ್ನು ಜನ್ರೇಟ್ ಮಾಡಿದ್ರು ನಾನು ಈಗೂ ಆ ಒಂದು ಪೋರ್ಟ್ಫೋಲಿಯೋನ ಹೋಲ್ಡ್ ಮಾಡ್ತಿದ್ದೀನ ಇಲ್ವ ಅಂತ ಈ ಒಂದು ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಎಷ್ಟು ದುಡ್ಡು ಮಾಡಿದ್ದೀನಿ ಆ ಒಂದು ಮಲ್ಟಿ ಬ್ಯಾಗರ್ಸ್ ರಿಟರ್ನ್ಸಿಂದ. ನಾನು ಈಗ ಅಟ್ ಪ್ರೆಸೆಂಟ್ ಎತ್ತಿದ್ರೆ ನನ್ನ ಹತ್ರ ಆ ಒಂದು ಸ್ಟಾಕ್ಸು ಎಷ್ಟು ಲಕ್ಷ ಬಾಳ್ತಿತ್ತು ಆ ಒಂದು ಸ್ಟಾಕ್ಸ್ ಅಂತಲೂ ಸಹ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಒಂದು ಯಾವ ರೀತಿ ಲಾಂಗ್ ರನ್ನಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಹೋಲ್ಡ್ ಮಾಡಿದ್ರೆ ರಿಟರ್ನ್ಸ್ ಹೆಂಗೆ ಜನ್ರೇಟ್ ಆಗುತ್ತೆ ಅನ್ನೋದಕ್ಕೆ ನಾನು ಕ್ಲಿಯರಾಗಿ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಮಿಸ್ಟೇಕ್ ಏನಾದರೂ ಮಾಡಿ ಆ ಒಂದು ಸೋಲ್ಡ್ ಮಾಡಿದರೆ ಆ ಒಂದು ಸ್ಟಾಕ್ಸ್ನ, ಅದಕ್ಕೆ ಎಷ್ಟು ಪರಿಹಾರ ಕಟ್ಕೊಡ್ಬೇಕು ಅನ್ನೋದು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆಂದರೆ ನಾನು ಪರ್ಸ್ನಲಿ ಫೇಸ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿರುವಂತಹ ಒಂದು ಸ್ಟಾಕ್ಸ್ ಏನಂದರೆ, ನಾನು ಸ್ಟಾರ್ಟಿಂಗ್ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ RVNL. ಈ ಒಂದು RVNL ಏನಪ್ಪ ಅಂದರೆ ರೈಲ್ವೆ ವಿಕಾಸ್ ನಿಗಮ್ ಲಿಮಿಟೆಡ್ ಅಂತ. ಸೊ ಈ ಒಂದು ಸ್ಟಾಕ್ನ ನಾನು ಪರ್ಚೇಸ್ ಮಾಡಿದ್ದು ₹20 ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಅಲ್ಲಿ ಪರ್ಚೇಸ್ ಮಾಡಿದೆ. ಸಮ್ವೇರ್ ಅರೌಂಡ್ 200 ಶೇರ್ಸ್ ಅನ್ನೋದು ನನ್ನ ಒಂದು ಗ್ರೋ ಅಪ್ಲಿಕೇಶನಲ್ಲಿ ಪರ್ಚೇಸ್ ಮಾಡಿದೆ. ಇನ್ನೊಂದು ಡಿಮ್ಯಾಟ್ ಅಕೌಂಟಲ್ಲಿ ನಾನು ಇನ್ನೂ ಕೆಲವೊಂದು ಶೇರ್ಸನ್ನು ಪರ್ಚೇಸ್ ಮಾಡಿದೆ ಇದರ ರಿಲೇಟೆಡು. ಸೊ ಸಮ್ವೇರ್ ಅರೌಂಡ್ 14,000 ಅಮೌಂಟ್ ಏನೋ ಈ ಒಂದು ಸ್ಟಾಕ್ನಲ್ಲೇ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿದೆ. ಸೊ ಈ ಒಂದು ಪೆನ್ನಿ ಸ್ಟಾಕ್ ಏನಿದೆ, ಆ ಒಂದು ಸಂದರ್ಭದಲ್ಲಿ ಪೆನ್ನಿ ಸ್ಟಾಕ್ ಆಗಿತ್ತು. ಯಾಕೆಂದರೆ ಈ ಒಂದು ₹50 ಅಥವಾ ₹100 ಒಳಗಡೆ ಇದ್ದರೆ ಅದನ್ನು ನಾವು ಪೆನ್ನಿ ಸ್ಟಾಕ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈ ಒಂದು ಸ್ಟಾಕ್ ಏನಿತ್ತು, ಸೊ ಈ ಒಂದು ಸ್ಟಾಕ್ ಆ ಸಮಯದಲ್ಲಿ ₹20 ಟ್ರೇಡ್ ಆಗ್ತಿತ್ತು. ಸೊ ನಾನು ಈ ಒಂದು ಇನ್ಫಾರ್ಮೇಷನ್ ಎಲ್ಲಿ ಗ್ಯಾದರ್ ಮಾಡಿದೆ ಅಂದರೆ, ಆ ಒಂದು ಪೋರ್ಟ್ಫೋಲಿಯೋನ ಎಲ್ಲಿ ತೊಗೊಂಡೆ ಅಂದರೆ, ನಾನು ಒಬ್ಬ ಯೂಟ್ಯೂಬರ್ ಹತ್ರ ತೊಗೊಂಡಿದ್ದೆ. ಅಂದರೆ ನಮ್ಮ ಕನ್ನಡದ ಯೂಟ್ಯೂಬರ್ ಅಲ್ಲ, ಸೊ ಅವರು ತೆಲುಗು ಪರ್ಸನ್ ಆಗಿದ್ದರು. ಸೊ ಅವರು ಕಡೆಯಿಂದ ನಾನು ಗೈಡೆನ್ಸನ್ನು ಪಡ್ಕೊಂಡು ಈ ಒಂದು ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಬಟ್ ಈ ಒಂದು ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಒಂದು ಸ್ಟಾಕ್ ಬಿಟ್ಟು ಪ್ರತಿಯೊಂದು ಸ್ಟಾಕು ಸಹ ಮಲ್ಟಿ ಬ್ಯಾಗರ್ ಆಗಿದೆ. ಆ ರಿಟರ್ನ್ಸನ್ನು ನಿಮಗೆ ಈ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು. ಕೆಲವೊಂದು ಈ ಕಂಪ್ನೀಸನ್ನು ಬರ್ತಾ ನಾನು ಒಂದೊಂದು ಕಂಪ್ನಿ ವಿವರಣೆ ಕೊಡ್ತಾ ಅದರ ಡೀಟೇಲ್ಸನ್ನು ತೋರಿಸ್ಕೊಡ್ತೀನಿ. RVNL. ಸೊ ಈಗೇನು RVNL ಅಂತ ಹೇಳಿದೆ, ಆ ಒಂದು ಸ್ಟಾಕ್ನಲ್ಲಿ ₹20 ಇನ್ವೆಸ್ಟ್ಮೆಂಟ್ ಮಾಡಿದಂತಹ ಒಂದು ಸ್ಟಾಕ್ ಈಗ ₹614 ಇನ್ವೆಸ್ಟ್ ಅಂದರೆ ಕರೆಂಟ್ ಮಾರ್ಕೆಟ್ ಪ್ರೈಸಲ್ಲಿ ಟ್ರೇಡ್ ಆಗ್ತಿದೆ. ಸೊ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೋದು ಎಷ್ಟು ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ಅನ್ನೋದು ಜನ್ರೇಟ್ ಆಗಿದೆ ಅಂತ. ಸೊ ಈ ಒಂದು ಸಿಂಗಲ್ ಸ್ಟಾಕ್ನಲ್ಲಿ ನನಗೆ ಆ ಒಂದು ನನ್ನ ಒಂದು ಕರೆಂಟ್ ಅಕೌಂಟ್ ಹೋಲ್ಡಲ್ಲಿ ನಾನು ಒಂದು ₹4,000 ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆ ಒಂದು 200 ಸ್ಟಾಕ್ಸಲ್ಲಿ, ನನಗೆ ಬರೋಬ್ಬರಿ ₹1,20,000 ವರ್ತ್ ಆಫ್ ಅಮೌಂಟ್ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಇರ್ತಿತ್ತು. ಅಂದರೆ ಡಿಮ್ಯಾಟ್ ಅಕೌಂಟಲ್ಲಿ ಇರ್ತಿತ್ತು. ಸೊ ಈ ಒಂದು ₹4,000 ₹1,20,000 ಯಾವ ರೀತಿ ಆಯಿತು? ದಟ್ ಈಸ್ ಅ ಪವರ್ ಆಫ್ ಕಾಂಪೌಂಡಿಂಗ್ ಅಂತಾರೆ. ಸೊ ಈ ಒಂದು ಪವರ್ ಆಫ್ ಕಾಂಪೌಂಡಿಂಗು ಮತ್ತು ಆ ಒಂದು ಕಂಪನಿಗಿದ್ದಂತಹ ಒಂದು ಆರ್ಡರ್ ಬುಕ್ಕು, ಆ್ಯಕ್ಚುಲಿ ಈ ಒಂದು ಕಂಪನಿ ತುಂಬಾ ಗುಡ್ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡುತ್ತೆ ರೈಲ್ವೆ ರಿಲೇಟೆಡು. ಸೊ ಈ ಒಂದು ಕಂಪನಿಗೆ ಗೌರ್ಮೆಂಟ್ ಆರ್ಡರ್ಸು ಬಿಗ್ ಡೀಲ್ಸ್ ಅನ್ನೋ ಸಿಗ್ತಾ ಇರುತ್ತೆ. ಸೊ ಈ ಒಂದು ಕಂಪನಿಗೆ ನನಗೆ ಯಾವುದೇ ಒಂದು ಕ್ಲಾರಿಟಿ ಇರಲಿಲ್ಲ ಇನಿಷಿಯಲ್ ಡೇಸಲ್ಲಿ. ಏನೋ ಅವ್ರು ಇನ್ವೆಸ್ಟ್ಮೆಂಟ್ ಮಾಡೋ ಅಂದರು, ಅದೇ ರೀತಿ ಮಾಡಿದೆ. ಬಟ್ ಮಾಡಿದ್ದಕ್ಕೆ ಒಳ್ಳೆ ರಿಟರ್ನ್ಸ್ನ ಜನ್ರೇಟ್ ಮಾಡಿದೆ, ಬಟ್ ಫುಲ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಈ ಒಂದು ಸ್ಟಾಕ್ಸ್ ಏನಿದೆ, ಈ ಒಂದು ಸ್ಟಾಕ್ ರಿಲೇಟೆಡು ಫಂಡಮೆಂಟಲ್ ಅನಾಲಿಸಿಸು ನಾನು ಯಾವುದೇ ರೀತಿ ನೋಡಿರಲಿಲ್ಲ. ಬ್ಲೈಂಡಾಗೆ ಅವ್ರನ್ನ ಟ್ರಸ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು. ಸೊ ಇನಿಷಿಯಲ್ ಸ್ಟೇಜಸ್ ಅಲ್ವಾ. ಸೊ ನಾನೇನು ಮಾಡಿದೆ, ಸೊ ಸರ್ಟೈನ್ ಟೈಮ್ ಅನ್ನೋದಿತ್ತು. ಸೊ ಈ ಒಂದು ಸ್ಟಾಕ್ನಲ್ಲಿ ನಾನು ಎಕ್ಸಿಟ್ ಆದೆ. ಅದು ನನ್ನ ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಇನ್ ಮೈ ಲೈಫ್ ಅಂತೀನಿ. ಸೊ ಆ ಒಂದು 4,000 ನಾನೇನು ಹೇಳಿದೆ, 1,20,000 ಆಗ್ತಿತ್ತು, ಅದು ಆಗಿಲ್ಲ ಆ್ಯಕ್ಚುಲಿ. ಸೊ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ ನಾನು ಪರ್ಚೇಸ್ ಮಾಡಿದಂತಹ ಒಂದು ಆರ್ಡರ್ ಡೀಟೇಲ್ಸು. ತದನಂತರ ಈ ಒಂದು ಸ್ಟಾಕ್ ಈಗ ₹614 ಏನು ಟ್ರೇಡ್ ಆಗ್ತದೆ ಕರೆಂಟ್ ಮಾರ್ಕೆಟ್ ಪ್ರೈಸಲ್ಲಿ. ನಾನು ಈ ಒಂದು ಸ್ಟಾಕ್ನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹೋಲ್ಡಿಂಗ್ಸನ್ನು ಮಾಡಿಲ್ಲ. ಸೊ ಇದೊಂದು ಡಿಸ್ಕ್ಲೈಮರು ಸಹ, ಇದು ರೆಕಮೆಂಡೇಷನ್ ಯಾವುದೂ ಅಲ್ಲ. ಈ ಒಂದು ವಿಡಿಯೋದಲ್ಲಿ ನಾನು ಯಾವುದಾದ್ರೂ ಒಂದು ಸ್ಟಾಕ್ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಜಸ್ಟ್ ನನ್ನ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ನಾನು ಮಾಡಿದಂಥ ಮಿಸ್ಟೇಕು, ಮತ್ತು ಆ ಒಂದು ಸ್ಟಾಕ್ಸ್ ಈಗ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ, ಮಲ್ಟಿ ಬ್ಯಾಗರ್ಸ್ ಆಗಿದೆ, ನಾ ಒಂದು ಜರ್ನಿನ ಮಿಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕೊನೆಯಲ್ಲಿ ನಾನು ಯಾಕೆ ಸೇಲ್ ಮಾಡಿದೆ ಅಂತನೋ ರೀಸನ್ನು ಸಹ ಲಾಸ್ಟಲ್ಲಿ ರಿವೀಲ್ ಮಾಡ್ತೀನಿ. ಸೊ ಈ ಒಂದು ಸ್ಟಾಕ್ ಈಗ ಪ್ರೆಸೆಂಟ್ ನೋಡೋದಾದರೆ ತುಂಬ ಅಟ್ರಾಕ್ಟಿವ್ ಆಗಿದೆ.
ಪ್ರತಿಯೊಬ್ಬರು ಸಹ ಈ ಒಂದು ಸ್ಟಾಕ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ತುಂಬಾ ಬೂಮ್ ಇದೆ. ಇದಕ್ಕೆ ಆರ್ಡರ್ ಬುಕ್ ಅಂತೂ ಎಕ್ಸಲೆಂಟ್ ಇದೆ. ಸಮ್ವೇರ್ ಅರೌಂಡ್ 80,000 crores ಆಫ್ ಆರ್ಡರ್ ಬುಕ್ ಈ ಒಂದು ಕಂಪನಿಗಿದೆ. ಈ ಒಂದು ಕಂಪನಿ ಏನು ಬಿಲ್ಡ್ ಮಾಡುತ್ತೆ ಅಂತ ಹೇಳಿದ್ರೆ ರೈಲ್ವೇಸ್ ರಿಲೇಟೆಡ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡುತ್ತೆ. ಆಗಲೇ ತಿಳಿಸಿದೆ, ರೈಲ್ವೆ ರಿಲೇಟೆಡ್ ಏನೆಲ್ಲ ಇರಲಿ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ತುಂಬ ಜಾಸ್ತಿ ಇರುತ್ತೆ. ಬಟ್ ಈ ಒಂದು ಕಂಪನಿ ಇಂಟರ್ನ್ಯಾಷನಲ್ ರಿಲೇಟೆಡ್ ಅಂದರೆ ಇಂಟರ್ನ್ಯಾಷನಲ್ ರೈಲ್ವೇಸ್ ರಿಲೇಟೆಡ್ ಬಾಂಗ್ಲಾದೇಶಲ್ಲಿ ಆಗಿರಲಿ, ನೇಪಾಳ ಆಗಿರಲಿ ರೈಲ್ವೇನ ಆಪ್ರೇಟ್ ಮಾಡುತ್ತೆ. ಸೊ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ನ ಅವ್ರಿಗೆ ಪ್ರೊವೈಡ್ ಮಾಡುತ್ತೆ. ಸೊ ಇದರಿಂದನೂ ಸಹ ತುಂಬಾ ಆರ್ಡರ್ ಬುಕ್ ಇದೆ ಇದ್ರ ರಿಲೇಟೆಡ್. ಸೊ ಈ ಒಂದು ಅಪ್ಕಮಿಂಗ್ ಇಯರ್ಸಲ್ಲಿ ಇದಕ್ಕಿರುವಂತಹ ಸ್ಕೋಪನ್ನು ನೋಡಿ ಈ ಒಂದು ಕಂಪ್ಲೀಟ್ ರ್ಯಾಲಿ ಅನ್ನೋದು ನೀವು ನೋಡ್ತಿದ್ದೀರಾ. ಸೊ ಈ ಒಂದು ಸ್ಟಾಕ್ನಲ್ಲಿ ನಾನು 2020 ಜೂನ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಅದರಲ್ಲಿ ಇನ್ವೆಸ್ಟ್ಮೆಂಟನ್ನು ವಿತ್ಡ್ರಾ ಮಾಡ್ಕೋಬೇಕಾಯಿತು. ಸೊ ಅದು ನನ್ನ ಬ್ಯಾಡ್ ಲಕ್. ಸೊ ಇನ್ನೊಂದು ಸ್ಟಾಕ್ ಬಂದುಬಿಟ್ಟು ಟಾಟಾ ಪವರ್ ಸ್ಟಾಕು. ಸೊ ಈ ಒಂದು ಟಾಟಾ ಪವರ್ ಸ್ಟಾಕಲ್ಲಿ ಸಮ್ವೇರ್ ಅರೌಂಡ್ 50 ಸ್ಟಾಕ್ಸನ್ನು ಬೈ ಮಾಡಿದ್ದೆ. ಸೊ ಇನಿಷಿಯಲ್ ಸ್ಟೇಜಲ್ಲಿ ನಮ್ಗೆ ಇದ್ದಂತಹ ಅಮೌಂಟು ಕಮ್ಮಿ ಇತ್ತು. ಸೊ ಆ ಒಂದು ಅಮೌಂಟಿಂದ ಪರ್ಚೇಸ್ ಮಾಡಿದಂಥ ಸಂದರ್ಭದಲ್ಲಿ ಇದು ಸಮ್ವೇರ್ ಅರೌಂಡ್ 27 rupees to 30 rupees ಇತ್ತು. ಈಗ ನೋಡೋದಾದರೆ 415 rupees ಇದೆ. ಸೊ ಈ ಒಂದು ಸ್ಟಾಕ್ ಏನಿದೆ, ಸೊ ಈ ಒಂದು ಸ್ಟಾಕ್ ಫಂಡಮೆಂಟಲಿ ಗುಡ್ ಇದೆ. ಸೊ ಪ್ರತಿಯೊಬ್ಬರು ಸಹ ಈಗ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಆ ಒಂದು ಸ್ಟೇಜಲ್ಲಿ ಆ ಒಂದು ಸ್ಟಾಕ್ ಪ್ರೈಸ್ ಅಷ್ಟಿತ್ತು. ನಾನು ಪರ್ಚೇಸಿಂಗ್ ಡೀಟೇಲ್ಸು ಸಹ ನಿಮಗೆ ತೋರಿಸ್ತಾ ಇರ್ತೀನಿ ಸ್ಲೈಡಲ್ಲಿ. ಈಗ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂನು ಸಹ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ತಿರ್ಬೋದು. ಸೊ ಈ ಒಂದು ಸ್ಟಾಕ್ನಲ್ಲೂ ಸಹ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೆ. ಸೊ ಅನ್ಫಾರ್ಚುನೇಟ್ಲಿ ಈ ಒಂದು ಕಂಪ್ಲೀಟ್ ಒಂದೇ ಸರಿ ನಾನು ಸ್ಕೋರ್ ಅಪ್ ಮಾಡಿದ್ದೆ. ಸೊ ಆ ಒಂದು ಸ್ಕೋರ್ ಅಪ್ ಮಾಡಿದಂಥ ರೀಸನ್ನು ಕೊನೆಯಲ್ಲಿ ಹೇಳ್ತಿದ್ದೀನಿ ಅಂತಿದ್ದೀನಿ, ವೆಯ್ಟ್ ಮಾಡಿ. ಸೊ ಈ ಒಂದು ಸ್ಟಾಕ್ನಲ್ಲೂ ಸಹ ನಾನು ಸ್ಕೋರ್ ಅಪ್ ಮಾಡಿದ್ದೆ. ಸೊ ತದನಂತರ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ತದನಂತರ ಕರ್ನಾಟಕ ಬ್ಯಾಂಕ್, ಇದರ ರಿಲೇಟೆಡು ಫಂಡಮೆಂಟಲ್ಸು ಚೆನ್ನಾಗಿತ್ತು. ಸೊ ಆಗ ರಿಸೆಷನ್ ಸಿಚುವೇಶನ್ ಏನಿತ್ತು ಅಂದರೆ ಕೋವಿಡ್ ಸಿಚುವೇಷನಲ್ಲಿ ಇದನ್ನೆಲ್ಲ ಪರ್ಚೇಸ್ ಮಾಡಿಟ್ಟಿದ್ದೆ. ಸೊ ಇದೆಲ್ಲ ನಾನು ಈಗ ಇಮ್ಯಾಜಿನ್ ಮಾಡ್ಕೊಳ್ಳೋದಾದರೆ ಈ ಕಂಪ್ಲೀಟ್ ಪೋರ್ಟ್ಫೋಲಿಯೋ ನನ್ನ ಹತ್ರ ಇದ್ದಿದ್ರೆ ಸಮ್ವೇರ್ ಅರೌಂಡ್ more than 15 lakh rupees ವರ್ತ್ ಆಫ್ ಪೋರ್ಟ್ಫೋಲಿಯೋ ನನ್ನ ಹತ್ರ ಇವತ್ತಿರ್ತಿತ್ತು. ಸೊ ಆ ಒಂದು ಸ್ಟಾಕ್ಸ್ನ ಸೇಲ್ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ ಒನ್ ಆಫ್ ಮೈ ಫ್ರೆಂಡ್ ರಿಕ್ವೆಸ್ಟೆಡ್, ಅಂದರೆ ಅವರೊಬ್ಬರು ಏನೋ ಒಂದು ನಮ್ಮ ಫ್ರೆಂಡಿಗೆ ಅವನೊಂದು ಪ್ರಾಬ್ಲಮ್ ಆಗಿತ್ತು. ಸೊ ಕಂಪ್ಲೀಟ್ಲಿ ಆ ಒಂದು ಪೋರ್ಟ್ಫೋಲಿಯೋನ ವಿತ್ಡ್ರಾ ಮಾಡಿ ಅವ್ನ ಕೈಗೆ ಕಾಸು ಕೊಟ್ಬಿಟ್ಟೆ. ಏನೋ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದ. ಸೊ ಅದರಿಂದ ಕಂಪ್ಲೀಟಾಗಿ ಕಾಸನ್ನು ಸ್ಟಾಕ್ ಮಾರ್ಕೆಟಿಂದ ತೆಗೆದು, ನನ್ನ ಹತ್ರ ₹1 ಇರಲಿಲ್ಲ ಲಾಕ್ಡೌನ್ ಟೈಮಲ್ಲಿ. ಸೊ ನಮ್ಮ ಫ್ರೆಂಡ್ಗೆ ಏನೋ ನೆಸೆಸಿಟಿ ಇತ್ತು. ಸೊ ಆ ಟೈಮಲ್ಲಿ ಕಂಪ್ಲೀಟಾಗಿ ನಾನು 2021 ವಿತ್ಡ್ರಾ ಮಾಡಿ ಆತನಿಗೆ ಕೊಟ್ಬಿಟ್ಟೆ. ಸೊ ಆತನಿಗೆ ಕೊಟ್ಟಿದ್ದ ಅಮೌಂಟ್ ಬಂದುಬಿಟ್ಟು ಸಮ್ವೇರ್ ಅರೌಂಡ್ 1.5 lakh ಏನೋ ಕೊಟ್ಟೆ. ಆಗಿರುವಂತಹ ಪೋರ್ಟ್ಫೋಲಿಯೋ 1.5 lakh ಇತ್ತು. ಈ ರೀಸೆಂಟ್ ಡೇಸಲ್ಲಿ ಈ ಒಂದು ಮಾರ್ಕೆಟ್ ಏನು RVNL ಮತ್ತು ಕೆಲವೊಂದು ಸ್ಟಾಕ್ಸ್ ಏನು ಪರ್ಫಾರ್ಮ್ ಮಾಡಿದ್ವು, ಸೊ ಆ ಒಂದು ಪರ್ಫಾರ್ಮ್ ಮಾಡಿದಂತಹ ಒಂದು ಸ್ಟಾಕ್ಸ್ನ ವ್ಯಾಲ್ಯೂ ಈಗ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಪ್ರೈಸ್ ತಗೊಂಡ್ರೆ 15 lakhs. ಸೊ ಈ ಒಂದು ಎಂಟೈರ್ ಪೋರ್ಟ್ಫೋಲಿಯೋದಲ್ಲಿ ನನಗಿದ್ದಂತಹ ಒಂದೇ ಒಂದು ಬ್ಯಾಡ್ ಸ್ಟಾಕ್ ಯಾವುದಪ್ಪ ಅಂದರೆ ಫ್ಯೂಚರ್ ರಿಟೇಲು. ಸೊ ಈ ಒಂದು ಫ್ಯೂಚರ್ ರಿಟೇಲಲ್ಲಿ ಸಮ್ವೇರ್ ಅರೌಂಡ್ ಒಂದು ತುಂಬಾ ಸ್ಟಾಕ್ಸಲ್ಲಿ ಬೈ ಮಾಡಿದ್ದೆ. ಆದರೆ ಇದರ ಒಂದು ಡೀಟೇಲ್ಸನ್ನು ಒಂದು ಅಬ್ಸ್ಟಾಕಲ್ಲಿ ಇರಬೇಕು ಮತ್ತು ಮೋಸ್ಟ್ಲಿ. ಸೊ ಅದನ್ನು ನಾನು ಆ್ಯಕ್ಟಿವಾಗಿ ಯೂಸ್ ಮಾಡ್ತಿಲ್ಲ, ಡಿಆಕ್ಟಿವೇಟ್ ಆಗಿಬಿಟ್ಟಿದೆ ಅಕೌಂಟು. ಸೊ ಅದನ್ನು ಡೀಟೇಲ್ಸ್ ತೆಗೆದ್ರೆ ಇಲ್ಲಿ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಡೀಟೇಲ್ಸ್ ಇಲ್ಲ. ಸೊ ಫ್ಯೂಚರ್ ರಿಟೇಲ್ ಅನ್ನೋದು ಈಗ ಅಟ್ ಪ್ರೆಸೆಂಟ್ ನಮಗೆ ಸಮ್ವೇರ್ ಅರೌಂಡ್ ₹1 ಬಿಲೋ ಏನೋ ಟ್ರೇಡ್ ಆಗ್ತಿದೆ. ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟು ತುಂಬ ಅಂದರೆ ಆ ಟೈಮಲ್ಲಿ ತುಂಬ ಆಯಿತು, ಈಗೇನು ಅದು ತುಂಬ ಅನಿಸ್ತಿಲ್ಲ. ಸೊ more than 3,000 rupees ವರ್ತೇನೋ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಅದು ಪ್ರೈಸ್ ರೇಂಜ್ ಆಫ್ ₹12 ₹9 ಸಮ್ವೇರ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಸೊ ಇದು ಕಂಪ್ಲೀಟ್ಲಿ ಬಿಲೋ ₹1 ಬಂದುಬಿಟ್ಟಿದೆ. ಸೊ ಇನ್ನು ಈ ಒಂದು ಸ್ಟಾಕ್ಸ್ ಏನಿತ್ತು ಲೈಕ್ RVNL ಆಗಿರಲಿ, IDFC ಫಸ್ಟ್ ಬ್ಯಾಂಕ್ ಆಗಿರಲಿ. ಈ ಒಂದು IDFC ಫಸ್ಟ್ ಬ್ಯಾಂಕ್ ಬಗ್ಗೆ ಹೇಳಬೇಕಾದ್ರೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದಂತಹ ಒಂದು ಸಮಯದಲ್ಲಿ ಈ ಒಂದು ಸ್ಟಾಕ್ ₹19 $19 to $20 ಅಟ್ ಪ್ರೆಸೆಂಟ್ ಇದು ಸಮ್ವೇರ್ ಅರೌಂಡ್ ₹70 to $80 ಟ್ರೇಡ್ ಆಗ್ತಿದೆ. ಸೊ ಕರ್ನಾಟಕ ಬ್ಯಾಂಕು ಸಹ ಅಷ್ಟೇ. ಈ ರೀತಿಯಾದಂತಹ ಸ್ಟಾಕ್ಸ್ನೆಲ್ಲ ನಾವು ಹೋಲ್ಡ್ ಮಾಡಿದ್ದೆ. ಸೊ ಅನ್ಫಾರ್ಚುನೇಟ್ಲಿ ಅದರ ಒಂದು ಫಲ ಪಡಲಿಕ್ಕಾಗಿಲ್ಲ. ನಾನು 1,20,000 ಸಮಥಿಂಗ್ ಇದ್ದಾಗ ಕಂಪ್ಲೀಟ್ ಪೋರ್ಟ್ಫೋಲಿಯೋನ ಎಕ್ಸಿಟ್ ಮಾಡಿಸ್ಬಿಟ್ಟೆ ಬಿಕಾಸ್ ಆಫ್ ಮೈ ಫ್ರೆಂಡ್. ಸೊ ಇಲ್ಲ ಅಂದಿದ್ರೆ ಈಗ ಆ ಒಂದು ಪೋರ್ಟ್ಫೋಲಿಯೋ ನನ್ನ ಹತ್ರ ಇದ್ದಿದ್ರೆ ಅಟ್ಲೀಸ್ಟ್ 15 lakhs ಮೋರ್ ದೆನ್ ಆ ಒಂದು ಪೋರ್ಟ್ಫೋಲಿಯೋ ಇರ್ತಿತ್ತು. ಸೊ ಈ ಒಂದು ಇದರಿಂದ ನಾವು ಕಲಿಬೇಕಾಗಿರೋದು ಏನಪ್ಪ ಅಂದರೆ 2 things. ಸೊ ನೀವು ಯಾವುದೇ ರೀತಿಯಾದಂತಹ ಒಂದು ಎಮರ್ಜೆನ್ಸಿನ ಫಂಡ್ ಅನ್ನೋದು ಮೇಂಟೈನ್ ಮಾಡದೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಸೊ ಎಮರ್ಜೆನ್ಸಿ ಫಂಡ್ ಲೈಕ್ ಒಂದು 6 months ನಿಮ್ಮ ಸ್ಯಾಲ್ರಿ, ಅಂದರೆ ನೀವು ಸ್ಯಾಲ್ರಿ ಪರ್ಸನ್ ಆಗಿದ್ರೆ 6 months ಆಫ್ ನಿಮ್ಮ ಸ್ಯಾಲ್ರಿ, ಅದ್ರ ಜೊತೆಗೆ ನೀವೇನಾದರೂ ಒಬ್ಬ ಆರ್ಡಿನರಿ ಪರ್ಸನ್ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ನಿಮ್ಮ ಒಂದು ದಿನನಿತ್ಯ ಅಥವಾ ಮಂತ್ಲಿ ಎಕ್ಸ್ಪೆನ್ಸಸ್ಸನ್ನು ಒಂದು 6 times ನೀವು ಸೇವ್ ಮಾಡಿಕೊಂಡು ತದನಂತರ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಇದರಿಂದ ನನಗೆ ಅರ್ಥ ಆಯಿತು. ಅದಲ್ಲದೆ ಕಾಂಪೌಂಡಿಂಗ್ ಪವರ್ ಎಷ್ಟಿರುತ್ತೆ ಅಂದರೆ ಯಾವ ಒಂದು ಟೈಮಲ್ಲಿ ಯಾವುದಕ್ಕೆ ಟೈಮ್ ಬರುತ್ತೆ ಅನ್ನೋಕ್ಕೆ ಹೇಳೋಕ್ಕಾಗಲ್ಲ. ಅದೇ ರೀತಿ ನನಗೆ ಆ ಒಂದು ಟೈಮಲ್ಲಿ ಸೇಲ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ 2022, 3 and 4 ಈ ಒಂದು 3 years ಗ್ಯಾಪಲ್ಲಿ ಆ ಒಂದು ಪೋರ್ಟ್ಫೋಲಿಯೋ ತುಂಬಾ
ಹೈಯೆಸ್ಟ್ ರಿಟರ್ನ್ಸನ್ನು ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಮಲ್ಟಿ ಬ್ಯಾಗೆಟ್ ರಿಟರ್ನ್ಸ್ ನೋಡಿ ನನಗೂ ಬೇಜಾರಾಗ್ತಿದೆ ಅಟ್ ಪ್ರೆಸೆಂಟು. ಸೊ ಮೋರ್ ದೆನ್ 15 ಲ್ಯಾಕ್ ಅಂದರೆ 10 ಲ್ಯಾಕ್ಸ್ ಎಬೋ ಅಮೌಂಟ್ ಅಂದರೆ ಏನು ಸಾಮಾನ್ಯ ಅಮೌಂಟ್ ಅಲ್ವಾ. ಒಬ್ಬ ಪರ್ಸನ್ನ ಕಂಪ್ಲೀಟ್ 1 ಇಯರ್ ಪ್ಯಾಕೇಜ್ ಅಂದರೆ ಕಷ್ಟಪಟ್ಟು ದುಡಿದಂತಹ ಒಂದು ಅಮೌಂಟು, ಅಂದರೆ ಆಫ್ಟರ್ ಪೋಸ್ಟ್ ಗ್ರ್ಯಾಜುಯೇಷನ್ ಆರ್ ಎನಿ ಗ್ರ್ಯಾಜುಯೇಷನ್ ಆದಮೇಲೆ ಒಂದು 10 ಲ್ಯಾಕ್ಸ್ ಪ್ಯಾಕೇಜ್ ಬಂದರೆ ಕಂಪ್ಲೀಟ್ ಜನವರಿಯಿಂದ ಡಿಸೆಂಬರ್ವರೆಗೂ ಒಂದು ದುಡಿದಂತಹ ಒಂದು ದುಡ್ಡು. ಸೊ ಅಷ್ಟೊಂದು ಅಮೌಂಟನ್ನು ಮಿಸ್ ಮಾಡಿಕೊಂಡೆ. ಸೊ ಡೆಫಿನೆಟ್ಲಿ ಈಗ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡ್ಕೊಂಡಿದ್ದೀನಿ. ನಾನೇ ಸಪ್ರೇಟಾಗಿ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದೀನಿ. ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾನು ನಿಮ್ಗೆ ಏನು ಅಡ್ವೈಸ್ ಕೊಟ್ಟಿದ್ದೀನಿ ಅಂದರೆ, ಸೊ ಯಾವುದೇ ರೀತಿಯಾಗಿರಲಿ ನೀವು ಕಾಂಪೌಂಡಿಂಗನ್ನು ಮಿಸ್ ಮಾಡಬಾರ್ದು. ಈ ಕಾಂಪೌಂಡಿಂಗ್ ಪವರ್ ಏನಿದೆ ಇದಕ್ಕೆ ತುಂಬಾ ಬೆಲೆ ಇದೆ. ಸೊ ನೀವು ಈ ಒಂದು ಎಷ್ಟು ಅರ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅನ್ನೋದಕ್ಕೆ, ಎಷ್ಟು ಅರ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಅಡ್ವಾಂಟೇಜ್ ಇರುತ್ತೆ ಅನ್ನೋದು ಈ ಒಂದು ವಿಡಿಯೋ ಮುಖಾಂತರ ತಿಳಿಸೋಣ ಅಂತ. ಅದ್ರ ಜೊತೆಗೆ ಎಮರ್ಜೆನ್ಸಿ ಫಂಡು, ಸೊ ಇವೆರಡನ್ನೂ ಕನ್ಸಿಡರೇಷನ್ ಇಟ್ಕೊಂಡು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ನಿಮಗೂ ಒಳ್ಳೆ ಸಕ್ಸಸ್ ಸಿಗಲಿ ಅಂತ ಬಯಸ್ತಾ ಈ ಒಂದು ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತೀನಿ. ನಿಮ್ಗೇನಾದರೂ ಕನ್ನಡದಲ್ಲಿ ಈ ಒಂದು ಇನ್ಫಾರ್ಮೇಷನ್ ಏನಾದರೂ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋನಾದ್ರೆ ಏನೋ ಕನ್ಸಿಡರಬಲ್ ಆಗಿ ಅನಿಸಿದ್ರೂ ಸಹ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಈ ಒಂದು ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.